ಈ ನಮ್ಮ ರೈತರು, ನಮ್ಮ ಕಾರ್ಮಿಕರು, ಮಧ್ಯಮ ವರ್ಗದವರು, ಬೀದಿ ಬದಿ ವ್ಯಾಪಾರಿಗಳು ನಾವು ಬದುಕಕ್ಕಾಗುತ್ತಾ ಈ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದರೆ? ರೈತರ ಸಾಲವನ್ನ ಮನ್ನಾ ಮಾಡೋದ್ರಿಂದ ದೇಶಕ್ಕೆ ಯಾವುದೇ ರೀತಿ ಉಪಯೋಗ ಇಲ್ಲ. ಯಾರು ಹೇಳಿದ್ದು? 1,00,000 ಕೋಟಿ ರೂಪಾಯಿಯ ರೈತರ ಸಾಲವನ್ನ ಮನ್ನಾ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡಿದ್ದು ಅದರಿಂದ ದೇಶಕ್ಕೆ ಯಾವುದೇ ರೀತಿಯ ಆರ್ಥಿಕತೆ ಉಪಯೋಗ ಆಗಲಿಲ್ಲ. ಮತ್ತೆ ರಸಗೊಬ್ಬರ ಬೆಲೆ ಆಗಿರ್ಬೋದು, ಬಿತ್ತನೆ ಬೀಜ ಆಗಿರ್ಬೋದು, ಎಲ್ಲ 2 ಪಟ್ಟು 3 ಪಟ್ಟು ಜಾಸ್ತಿ ಆಗಿದೆ. ಆದರೆ ರೈತ ಬೆಳೆಯುವಂಥ ಬೆಳೆಗೆ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ, ಯಾವುದೇ ರೀತಿ ಬೆಲೆ ಸಿಗ್ತಾ ಇಲ್ಲ. ನಮ್ಮ ಯಡಿಯೂರಪ್ಪನವರು 2018ರಲ್ಲಿ 104 ಸ್ಥಾನಗಳಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಸಾಲ ತಲಾ 1 ಲಕ್ಷ ಮನ್ನಾ ಅಂತ ಸೈನ್ ಮಾಡ್ತಾರೆ. ಬಹುಮತ ತೋರ್ಸಕ್ಕಾಗಲ್ಲ, ವಾಪಸ್ ಮನೆಗೆ ಹೋಗ್ತಾರೆ. ನರೇಂದ್ರ ಮೋದಿ ಅವರು ಬಡವರು ಊಟ ಮಾಡುವಂಥ ಆಹಾರ ಪದಾರ್ಥಗಳ ಮೇಲೆ, ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ತೆರಿಗೆಯನ್ನು ಜಾಸ್ತಿ ಮಾಡಿ ಶ್ರೀಮಂತರ ಸಾಲವನ್ನು 12 ಲಕ್ಷ ಕೋಟಿಯನ್ನ ಮನ್ನಾ ಮಾಡಿದ್ದಾರೆ. ತೇಜಸ್ವಿ ಸೂರ್ಯ ಅವರು ರೈತರ ಸಾಲ ಮನ್ನಾ ಮಾಡೋದ್ರಿಂದ ದೇಶಕ್ಕೆ ಯಾವುದೇ ರೀತಿ ಉಪಯೋಗ ಇಲ್ಲ, ಬಡವರ ಸಾಲವನ್ನು ರೈತರ ಸಾಲವನ್ನು ಮನ್ನಾ ಮಾಡೋದ್ರಿಂದ ದೇಶಕ್ಕೆ ಯಾವುದೇ ರೀತಿ ಉಪಯೋಗ ಇಲ್ಲ, ಶ್ರೀಮಂತರ ಸಾಲವನ್ನು ಮನ್ನಾ ಮಾಡಿದ್ರೆ ಮಾತ್ರ ದೇಶಕ್ಕೆ ಉಪಯೋಗ ಅಂತ ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ. 1,00,000 ಕೋಟಿ ರೂಪಾಯಿಯ ರೈತರ ಸಾಲವನ್ನ ಮನ್ನಾ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡಿದ್ದು ಅದರಿಂದ ದೇಶಕ್ಕೆ ಯಾವುದೇ ರೀತಿಯ ಆರ್ಥಿಕತೆ ಉಪಯೋಗ ಆಗಲಿಲ್ಲ. ಈ ದೇಶದಲ್ಲಿ ಮತ್ತು ಈ ಕರ್ನಾಟಕ ರಾಜ್ಯದಲ್ಲಿ ರೈತರ ಬಗ್ಗೆ ಯೋಚನೆ ಮಾಡುವಂಥ ಏಕೈಕ ನಾಯಕ ಅಂದರೆ ಅದು ಎಚ್.ಡಿ. ಕುಮಾರಸ್ವಾಮಿ. ರೈತರ ಸಾಲ ಮನ್ನಾ ವಿಷಯದಲ್ಲಿ ನಾನು ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ. ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಇವತ್ತು ಅವರ ಪಂಚರತ್ನ ಕಾರ್ಯಕ್ರಮ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅದು ಪ್ರತಿಯೊಬ್ಬ ಕನ್ನಡಿಗನ, ಪ್ರತಿಯೊಬ್ಬ ಮಧ್ಯಮ ವರ್ಗದ, ಪ್ರತಿಯೊಬ್ಬ ಬಡವನ ಜೀವನವನ್ನು ಕಟ್ಕೊಡುವಂಥ ಕಾರ್ಯಕ್ರಮ ಪಂಚರತ್ನ ಕಾರ್ಯಕ್ರಮ. ನಮಸ್ಕಾರ, ದಯವಿಟ್ಟು 2 ನಿಮಿಷ ವಿಡಿಯೋ ನೋಡಿ. ರೈತರ ಸಾಲವನ್ನು ಮನ್ನಾ ಮಾಡೋದ್ರಿಂದ ದೇಶಕ್ಕೆ ಯಾವುದೇ ರೀತಿ ಉಪಯೋಗ ಇಲ್ಲ. ಯಾರು ಹೇಳಿದ್ದು? ನಮ್ಮ ತೇಜಸ್ವಿ ಸೂರ್ಯ ಅವರು ಹೇಳಿದ್ದು. ಅದಕ್ಕಿಂತ ಹಿಂಚೆ ನಮ್ಮ ಯಡಿಯೂರಪ್ಪನವರು 2018ರಲ್ಲಿ 104 ಸ್ಥಾನಗಳಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಸಾಲ ತಲಾ 1 ಲಕ್ಷ ಮನ್ನಾ ಅಂತ ಸೈನ್ ಮಾಡ್ತಾರೆ. ಬಹುಮತ ತೋರ್ಸಕ್ಕಾಗಲ್ಲ, ವಾಪಸ್ ಮನೆಗೆ ಹೋಗ್ತಾರೆ. ಮತ್ತು 19ರಲ್ಲಿ ಬರ್ತಾರೆ, ಅವಾಗ ಕೂಡ ಅವರು ರೈತರ ಸಾಲವನ್ನು ಮನ್ನಾ ಮಾಡಲ್ಲ. ನರೇಂದ್ರ ಮೋದಿ ಅವರು ಬಡವರು ಊಟ ಮಾಡುವಂಥ ಆಹಾರ ಪದಾರ್ಥಗಳ ಮೇಲೆ, ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ತೆರಿಗೆಯನ್ನು ಜಾಸ್ತಿ ಮಾಡಿ ಶ್ರೀಮಂತರ ಸಾಲವನ್ನು 12 ಲಕ್ಷ ಕೋಟಿಯನ್ನ ಮನ್ನಾ ಮಾಡಿದ್ದಾರೆ. ಬಡವ್ರ ಮೇಲೆ ಟ್ಯಾಕ್ಸ್ ಹಾಕಿ ಶ್ರೀಮಂತರ ಉದ್ಯಮಿಗಳ 12 ಲಕ್ಷ ಕೋಟಿ ಸಾಲವನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ. ರೈತರ ಸಾಲವನ್ನು, ಕಾರ್ಮಿಕರ ಸಾಲವನ್ನು, ಬಡವರ ಸಾಲವನ್ನು ಮನ್ನಾ ಮಾಡಿದ್ರೆ BJPಗೆ ಮತ್ತು ದೇಶಕ್ಕೆ ಯಾವುದೇ ಉಪಯೋಗ ಇಲ್ಲವಂತೆ. ಶ್ರೀಮಂತರ ಸಾಲ ಮನ್ನಾ ಮಾಡಿದ್ರೆ ಮಾತ್ರ ದೇಶಕ್ಕೆ ಉಪಯೋಗ ಅಂತೆ. ಇದು BJPಯವರ ಮನಸ್ಥಿತಿ. PM ಕಿಸಾನ್ ಮಾನ್ ಯೋಜನೆ ಅಡಿನಲ್ಲಿ ಕೇಂದ್ರ ಸರ್ಕಾರ ವರ್ಷಕ್ಕೆ 6,000 ರೂಪಾಯಿ ಕೊಡುತ್ತೆ. ಆದರೆ ಅದೇ ರೈತರಿಂದ ವರ್ಷಕ್ಕೆ 60,000 ರೂಪಾಯಿ ತೆರಿಗೆಯನ್ನು ಕಿತ್ಕೊಳ್ಳುತ್ತೆ ನರೇಂದ್ರ ಮೋದಿ ಸರ್ಕಾರ. ಯಾಕೆಂದರೆ 5 ಎಕರೆ ಜಮೀನು ಇಟ್ಕೊಂಡಿದ್ದಾನೆ ಒಬ್ಬ ರೈತ ಅಂದರೆ 5 ಎಕರೆ ಜಮೀನಲ್ಲಿ ಅವನು ಬೇಸಾಯ ಮಾಡಬೇಕು ಅಂದರೆ ಮೊದಲನೇ ಸಲ 4-5ಕ್ಕೆ ಭೂಮಿನ ಹದ ಮಾಡ್ಕೋಬೇಕು ಅಂದರೆ ಅವನಿಗೆ 200 ಲೀಟರ್ ಡೀಸೆಲ್ ಬೇಕಾಗಿತ್ತು. ಈ ಹಿಂದೆ 1 ಲೀಟರ್ ಡೀಸೆಲ್ ಬೆಲೆ 40 ರೂಪಾಯಿ ಇದ್ದಾಗ ಅವನಿಗೆ 8,000 ರೂಪಾಯಿ ಆದರೆ 200 ಲೀಟರ್ ಡೀಸೆಲೆಲ್ಲ ಅವನ ಕೆಲಸ ಮುಗಿತಿತ್ತು. ಇವತ್ತು 5 ಎಕರೆ ಭೂಮಿನ ರೆಡಿ ಮಾಡ್ಕೋಬೇಕು ಅಂತ ಅದೇ 200 ಲೀಟರ್ ಡೀಸೆಲ್ಗೆ ಇವತ್ತು 18,000 ಕೊಡಬೇಕು. ಇವ್ರು ಕೊಡೋಂಥದ್ದು 6,000 ರೂಪಾಯಿ, ಕಟ್ಟಬೇಕಾಗಿರೋದು 18,000 ರೂಪಾಯಿ. ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಒಂದ್ಸಲ ಯೋಚನೆ ಮಾಡಬೇಕು ಸ್ನೇಹಿತರೆ. ಮತ್ತು ರಸಗೊಬ್ಬರ ಬೆಲೆ ಆಗಿರ್ಬೋದು, ಬಿತ್ತನೆ ಬೀಜ ಆಗಿರ್ಬೋದು, ಎಲ್ಲ 2 ಪಟ್ಟು 3 ಪಟ್ಟು ಜಾಸ್ತಿ ಆಗಿದೆ. ಆದರೆ ರೈತ ಬೆಳೆಯುವಂಥ ಬೆಳೆಗೆ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ, ಯಾವುದೇ ರೀತಿ ಬೆಲೆ ಸಿಗ್ತಾ ಇಲ್ಲ. 1 ಕ್ವಿಂಟಲ್ ಭತ್ತ 10 ವರ್ಷದಿಂದನೂ ಕೂಡ 1,500 ರೂಪಾಯಿ ಇತ್ತು, ಇವತ್ತು ಕೂಡ 1,500 ರೂಪಾಯಿ ಇದೆ. ಒಂದು ತೆಂಗಿನಕಾಯಿ ಬೆಲೆ ಅವತ್ತು ಕೂಡ 10-15 ರೂಪಾಯಿ ಇತ್ತು, ಇವತ್ತು ಕೂಡ 15 ರೂಪಾಯಿ ಅಷ್ಟೇ ಇದೆ. ರೈತ ಉದ್ಧಾರ ಆಗುವಂತ ಎಲ್ಲಿ ಉದ್ಧಾರ ಆಗ್ತಾನೆ? ನಾವು ಹಿಂದೂಗಳ ಪರ ಇದ್ದೀವಿ ಅಂತ ಬೇಕಾದಷ್ಟು ಭಾಷಣಗಳನ್ನ ಬಿಗಿತಾರಲ್ಲ. ಇವತ್ತು ದೇಶದಲ್ಲಿ 90% ರೈತರೆಲ್ಲ ಹಿಂದೂಗಳೇ.
ಆ ರೈತರುಗಳ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಯಾರು ಕೂಡ. ರೈತರುಗಳ ಮಕ್ಕಳು ಮದುವೆ ಆಗಿಲ್ಲ ಅಂದರೆ ಹಿಂದೂಗಳ ಸಂತತಿ ಹೇಗೆ ಬೆಳೆಯುತ್ತೆ? ಇವರು ರೈತರ ಮಕ್ಕಳುಗಳಿಗೆ ಮದುವೆಯಾಗಿ ಒಂದೊಂದು ಕಾಯ್ದೆಗಳನ್ನ ತರಬೇಕು, ಯಾವುದನ್ನು ತಂದಿಲ್ಲ ಇವರು. ಇವರ ಭಾಷಣದಿಂದ ಹಿಂದುತ್ವ ಬೆಳೆಯುತ್ತಾ? ನರೇಂದ್ರ ಮೋದಿ, ಅಮಿತ್ ಶಾ, ಈ ಚಕ್ರವರ್ತಿ ಸೂಲಿಬೆಲೆ ಮತ್ತು ಸಿ.ಟಿ. ರವಿ ಇವರ ಟೊಳ್ಳು ಭಾಷಣದಿಂದ ಹಿಂದುತ್ವ ಬೆಳೆಯಲ್ಲ. ರೈತರ ಮಕ್ಕಳು ಮದುವೆ ಅಂದರೆ ಹಿಂದುತ್ವ ಬೆಳೆಯೋರು. ಇವರು ನಿಜವಾಗ್ಲೂ ಹಿಂದೂವನ್ನ ಕಾಯುವಂಥ ರಾಜಕಾರಣಿಗಳಲ್ಲ, ಓಟ್ಗೋಸ್ಕರ ಹಿಂದುತ್ವವನ್ನು ಬಳಸ್ಕೊಳ್ಳುವಂಥ ರಾಜಕಾರಣಿಗಳು BJPಯವರು. ತೇಜಸ್ವಿ ಸೂರ್ಯ ಅವರು ರೈತರ ಸಾಲ ಮನ್ನಾ ಮಾಡೋದ್ರಿಂದ ದೇಶಕ್ಕೆ ಯಾವುದೇ ರೀತಿ ಉಪಯೋಗ ಇಲ್ಲ. ಬಡವರ ಸಾಲವನ್ನು, ರೈತರ ಸಾಲವನ್ನು ಮನ್ನಾ ಮಾಡೋದ್ರಿಂದ ದೇಶಕ್ಕೆ ಯಾವುದೇ ರೀತಿ ಉಪಯೋಗ ಇಲ್ಲ. ಶ್ರೀಮಂತರ ಸಾಲವನ್ನು ಮನ್ನಾ ಮಾಡಿದ್ರೆ ಮಾತ್ರ ದೇಶಕ್ಕೆ ಉಪಯೋಗ ಅಂತ ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ. ನಮ್ಮ ನರೇಂದ್ರ ಮೋದಿಜಿಯವರು ರೈತರ ಮೇಲೆ ಮತ್ತು ಬಡವ್ರ ಮೇಲೆ, ಎಲ್ಲ ಆಹಾರ ಪದಾರ್ಥಗಳ ಮೇಲೆ, ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ, ಎಲ್ಲದರ ಮೇಲೆ ತೆರಿಗೆಯನ್ನು ಜಾಸ್ತಿ ಮಾಡಿ ಉದ್ಯಮಿಗಳ 12 ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡ್ತಾರೆ. ಉದ್ಯಮಿಗಳು ಹೋಟ್ಲಲ್ಲಿ, ಬಾರ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಹೈಫೈ ಜೀವನ ಮಾಡುವಂಥ ಉದ್ಯಮಿಗಳ ಸಾಲವನ್ನು ನರೇಂದ್ರ ಮೋದಿಯವರು ಮನ್ನಾ ಮಾಡ್ತಾರೆ, ಶ್ರೀಮಂತರ ಸಾಲವನ್ನು. ಈ ನಮ್ಮ ರೈತರು, ನಮ್ಮ ಕಾರ್ಮಿಕರು, ಮಧ್ಯಮ ವರ್ಗದವರು, ಬೀದಿ ಬದಿ ವ್ಯಾಪಾರಿಗಳು ನಾವು ಬದುಕಕ್ಕಾಗುತ್ತಾ ಈ BJP ಸರ್ಕಾರ ಅಧಿಕಾರದಲ್ಲಿದ್ದರೆ? ಒಂದು ಸಲ ದಯವಿಟ್ಟು ಎಲ್ಲರೂ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ. ಈ ದೇಶದಲ್ಲಿ ಮತ್ತು ಈ ಕರ್ನಾಟಕ ರಾಜ್ಯದಲ್ಲಿ ರೈತರ ಬಗ್ಗೆ ಯೋಚನೆ ಮಾಡುವಂಥ ಏಕೈಕ ನಾಯಕ ಅಂದರೆ ಅದು HD ಕುಮಾರಸ್ವಾಮಿ ಅವರು. ಒಂದು ಸರ್ಕಾರಿ ನೌಕರುಗಳು ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಎಲ್ಲ ಒಗ್ಗಟ್ಟಾಗಿ ಸ್ಟ್ರೈಕನ್ನು ಮಾಡ್ತಾರೆ. ಆದರೆ ರೈತರುಗಳು ಯಾವತ್ತೂ ಒಂದಾಗಲ್ಲ. ನಾನು ಈ ಜಾತಿ ರೈತ, ನಾನು ಆ ಜಾತಿ ರೈತ, ಆ ಪಕ್ಷಕ್ಕೆ ಓಟ್ ಹಾಕ್ತೀನಿ, ಈ ಪಕ್ಷಕ್ಕೆ ಓಟ್ ಹಾಕ್ತೀನಿ ಅಂತ ನಾವೇನು ಒಂದು ಬೆಳವಣಿಗೆಯನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ, ಇದು ಇಂಥ ರಾಜಕಾರಣಿಗಳಿಗೆ ಲಾಭ ಆಗ್ತಾ ಇದೆ. ಒಂದು ಸಲ ನಾವು ಕುಮಾರನಿಗೆ ಬಹುಮತವನ್ನು ಕೊಡಬೇಕು, ಕುಮಾರನಿಗೆ ಬೆಂಬಲ ಕೊಡಬೇಕು. ಸರ್ಕಾರಿ ನೌಕರಿ ಎಲ್ಲರೂ ತಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಳ್ಳೋಕೆ ಯಾಕೆ ಒಂದೇ ರೀತಿ ಒಂದಾಗಿ ಸ್ಟ್ರೈಕ್ನ ಮಾಡ್ತಾರೆ, ಅದೇ ಥರ ನಾವು ಕೂಡ ರೈತರೆಲ್ಲ ಒಗ್ಗಟ್ಟಾಗಿ JDSಗೆ ಬೆಂಬಲಿಸಬೇಕು ನಾವು ಸ್ನೇಹಿತರೆ. ಯಾಕೆಂದರೆ ನುಡಿದಂತೆ ನಡೆದಿರ್ತಕ್ಕಂಥ ಏಕೈಕ ರಾಜಕಾರಣಿ ಅಂದರೆ ಅದು HD ಕುಮಾರಸ್ವಾಮಿ. 2006ರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನೋಡಿ ಸ್ನೇಹಿತರೆ, ಸಿಂಗಲ್ ನಂಬರ್ ಲಾಟ್ರಿ ಆಗ್ಬೋದು, ಮತ್ತು ಸಾರಾಯಿ ಆಗ್ಬೋದು, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸೈಕಲ್ ಕೊಡೋ ವ್ಯವಸ್ಥೆ ಆಗ್ಬೋದು, ಮತ್ತು ರೈತರ ಸಾಲ ಮನ್ನಾ ಆಗ್ಬೋದು, ಮತ್ತು ಪೆನ್ಷನ್ ಕೊಡುವಂಥದ್ದು ಆಗ್ಬೋದು, ಬಡವರಿಗೆ ಮನೆ ಕಟ್ಕೊಡುವಂಥ ಯೋಜನೆಗಳಾಗ್ಬೋದು. ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ, ಯಾವುದನ್ನು ಕರೆದೇನೆ ನಾವೆಲ್ಲರೂ ಕನ್ನಡಿಗರು ಅಂತ ಹೇಳಿ ಪ್ರತಿಯೊಬ್ಬ ಕನ್ನಡಿಗರು ಉತ್ತಮವಾದ ರೀತಿಯಲ್ಲಿ ಜೀವನ ಮಾಡಬೇಕು ಅಂತೇಳಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಒಂದು ಕಾರ್ಯಕ್ರಮ ಮುಖಾಂತರ ನಮ್ಮ ಟ್ಯಾಕ್ಸ್ ಹಣವನ್ನು ನಮಗೆ ಏಕೈಕವಾಗಿ ಒದಗಿಸುವಂಥ ರಾಜಕಾರಣಿ ನಮ್ಮ ಕುಮಾರಣ್ಣ. ಇವತ್ತು ಅವರ ಪಂಚರತ್ನ ಕಾರ್ಯಕ್ರಮ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅದು ಪ್ರತಿಯೊಬ್ಬ ಕನ್ನಡಿಗನ, ಪ್ರತಿಯೊಬ್ಬ ಮಧ್ಯಮ ವರ್ಗದ, ಪ್ರತಿಯೊಬ್ಬ ಬಡವನ ಜೀವನವನ್ನು ಕಟ್ಕೊಡುವಂಥ ಕಾರ್ಯಕ್ರಮ ಪಂಚರತ್ನ ಕಾರ್ಯಕ್ರಮ. ಇದ್ರ ಬಗ್ಗೆ ಬೇರೆ ರಾಜಕಾರಣಿಗಳು ಯಾರಾದರೂ ಹಗುರವಾಗಿ ಮಾತಾಡ್ಕೊಳ್ಳಿ ಸ್ನೇಹಿತರೆ, ದಯವಿಟ್ಟು ಯಾರೂ ತಲೆ ಕೆಡಿಸ್ಕೊಬೇಡಿ. ಯಾಕೆಂತಂದರೆ ಇವತ್ತು ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ನಮ್ಮ ಮಕ್ಕಳ ಎಜುಕೇಷನ್ಗೆ ಮತ್ತು ನಮ್ಮ ಆರೋಗ್ಯಕ್ಕೆ ನಾವು ದುಡಿಯುವಂಥ ದುಡ್ಡು ಸಾಲ್ತಾ ಇಲ್ಲ. ಏಕೆಂದರೆ ಒಂದು ಎಜುಕೇಷನ್ ಒಂದು ಮತ್ತು ಒಂದು ಆರೋಗ್ಯ ಒಂದು ದೊಡ್ಡ ಮಾಫಿಯಾ ಆಗ್ಬಿಟ್ಟಿದೆ. ಇದು ಜನಗಳನ್ನು ಲೂಟಿ ಮಾಡುವಂಥ ಮಾಫಿಯಾ. ಈ ಎರಡನ್ನ ಫ್ರೀ ಮಾಡ್ತೀನಿ ಅಂತ ಕುಮಾರಣ್ಣ ಹೇಳ್ತಾ ಇದ್ದಾರೆ. ದಯವಿಟ್ಟು ಒಂದು ಗ್ರಾಮ ಪಂಚಾಯತಿನಲ್ಲಿ 40 ಬೆಡ್ಡು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ಬೋದು, ಮತ್ತು ಖಾಸಗಿ ಶಾಲೆಗಳ ಲೆವೆಲ್ಗೆ ಒಂದೊಂದು ಸ್ಕೂಲ್ಗಳನ್ನ ಮಾಡ್ತೀನಿ ಅಂತ ಹೇಳುವಂಥದ್ದು, ಇದು ನಮ್ಮ ಮಕ್ಕಳಿಗೆ ಮತ್ತು ನಮಗೆ ಮುಂದಿನ ಯುವ ಪೀಳಿಗೆಗೆ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಒಂದೇ ಒಂದು ಸಲ ಪ್ರಾದೇಶಿಕ ಪಕ್ಷಕ್ಕೆ ಮತ ಹಾಕೋಣ. ಕುಮಾರಣ್ಣನ ಈ ರಾಜ್ಯದ ಮತ್ತೆ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹೇಳ್ತಾ ನಾವೆಲ್ಲರೂ ಉತ್ತಮವಾದ ರೀತಿಯಲ್ಲಿ ಜೀವನ ಮಾಡ್ಬೋದು ಅಂತಂದರೆ ಮಧ್ಯಮ ವರ್ಗದವರು ನಾವೆಲ್ಲ ಕನ್ನಡಿಗರು, ನಮಗೆ ಯಾವುದೇ ರೀತಿ ಜಾತಿ ಇಲ್ಲ, ನಾವೆಲ್ಲ ಕನ್ನಡಿಗರು, ನಾವೆಲ್ಲರೂ ಕನ್ನಡದ ಗುಜರಾತಿಗಳನ್ನ ನಂಬಿ ಓಟ್ ಹಾಕೋದು ಬೇಡ. ಕನ್ನಡದ ಮತ್ತು ಕನ್ನಡಿಗನ ಪಕ್ಷಕ್ಕೆ ಓಟ್ ಹಾಕಿ ಕುಮಾರಣ್ಣನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋಣ ಅಂತ ಹೇಳ್ತಾ ಸ್ನೇಹಿತರೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.